ಡಿಕೆಶಿ ಸಂಪುಟದಲ್ಲಿ ಮಹಿಳೆಯರಿಗೆ ಅನ್ಯಾಯ. ಡಿಕೆಶಿ ಸಂಪುಟ 2.0 ನಲ್ಲಿ ಮಹಿಳೆಯರಿಗೆ ಲಾಟರಿ. ಡಿಕೆಶಿ ಸಂಪುಟದಲ್ಲಿ ಮಹಿಳೆಯರಿಗೆ ಅನ್ಯಾಯ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಸಂಪುಟ 2.0 ನಲ್ಲಿ ಮಹಿಳೆಯರಿಗೆ ಲಾಟರಿ. ಸಂಪುಟ ವಿಸ್ತರಣೆ ವೇಳೆ ಮಹಿಳೆಯರಿಗೆ ಮನ್ನಣೆ. ಸಿದ್ದು ಸಂಪುಟದಲ್ಲಿ ಮಂತ್ರಿಯಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್, ಆದ್ರೆ ಡಿಕೆಶಿ ಸಂಪುಟದಲ್ಲಿ ಹೆಬ್ಬಾಳ್ಕರ್ಗೆ ಸಿಕ್ಕಿಲ್ಲ ಚಾನ್ಸ್. ಮಹಿಳಾ ಕೋಟಾದಲ್ಲಿ ಸಂಪುಟ ಸೇರಲು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಒಬ್ರಲ್ಲ ಇಬ್ರಲ್ಲ 5 ಶಾಸಕಿಯರಿಂದ ಲಾಬಿ. ಡಿಕೆಶಿ ಸಂಪುಟದಲ್ಲಿ ಮಹಿಳೆಯರಿಗೆ ಅನ್ಯಾಯ ಅಂತ ಹೇಳಲಾಗ್ತಾ ಇದೆ. ಅದನ್ನ ಡಿಕೆಶಿ ಸಂಪುಟ 2.0 ನಲ್ಲಿ ಮಹಿಳೆಯರಿಗೆ ಲಾಟರಿ ಸಿಗುವಂತ ಚಾನ್ಸಸ್ ಇದೆ. ಮಹಿಳೆಯರಿಗೆ ಅವಕಾಶ ಸಿಗುವಂತ ಚಾನ್ಸಸ್ಗಳು ಹೆಚ್ಚಾಗಿದೆ. ಬಟ್ ಇಲ್ಲಿ ಮಹಿಳಾ ಕೋಟಾದಲ್ಲಿ 5 ಆಕಾಂಕ್ಷಿಗಳಾಗಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಆಲ್ರೆಡಿ ಇದ್ದಾರೆ, ಅವರು ಕೂಡ ಆಕಾಂಕ್ಷಿ. 5 ಶಾಸಕರಿಯಿಂದ ಲಾಬಿ. ಸಂಪುಟ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಕೋಟಾದಲ್ಲಿ 20 ಸ್ಥಾನವನ್ನ ಒದಗಿಸಿಕೊಡಬೇಕು. ಅದರಲ್ಲಿ ಮಹಿಳೆಯರಿಗೆ 5. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ, ರೂಪಕಲಾ ಶಶಿಧರ್ ಕೆಜಿಎಫ್ ಆಕಾಂಕ್ಷಿಯಾಗಿರುವಂಥದ್ದು. ಖನೀಜ್ ಫಾತಿಮಾ ಕಲಬುರಗಿ ಉತ್ತರ. ಇನ್ನು ನೈನಾ ಮೋಠಮ್ಮ ಇದ್ದಾರೆ ಮೂಡಿಗೆರೆ. ಉಮಾಶ್ರೀ ಪರಿಷತ್ ಸದಸ್ಯೆ. ಮಹಿಳಾ ಮಂತ್ರಿ ಕದನ ನಡೀತಾ ಇದೆ. ಮಹಿಳಾ ಕೋಟಾದಲ್ಲಿ ಅವಕಾಶ ಮಾಡಿಕೊಡಬೇಕು ಅಂತ ಕಳೆದ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಕಾಶ ಸಿಕ್ಕಿದೆ. ಬಟ್ ಈ ಬಾರಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ? ಕಳೆದ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಕಾಶ ಮಾಡಿಕೊಟ್ಟವ್ರಿಗೆ ಈ ಬಾರಿನೂ ಕೂಡ ಅವಕಾಶ ಸಿಕ್ಕಿದೆ, ಸಿಕ್ಕಿಲ್ಲ ಅಂತ ಅಲ್ಲ. ಬಟ್ ಮಹಿಳಾ ಕೋಟಾದಲ್ಲಿ ಇರುವಂತ ಪೈಪೋಟಿ ಇದೆಯಲ್ಲ, ಇದರಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಚರ್ಚೆ ಹೆಚ್ಚಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ರೀತಿಯಾಗಿ ಖಾತೆಯನ್ನು ನಿಭಾಯಿಸಿದ್ದಾರೆ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಖಾತೆಯನ್ನ ಇನ್ನೂ 2 ತಿಂಗಳು ಗೃಹಲಕ್ಷ್ಮಿ ಹಣ ಬರಬೇಕು, ಅದಕ್ಕೆ ಆನ್ಸರ್ ಕೊಡಬೇಕು ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್. ಅದು ಕೂಡ ಇದೆ ಪೆಂಡಿಂಗ್, ಅದು ಕೋರ್ಟಲ್ಲಿ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಡಿಸಿಷನ್ ಕೊಡುತ್ತೆ ನ್ಯಾಯಾಲಯ. ಸೊ ಇಷ್ಟೆಲ್ಲ ಇರುವಂಥದ್ದು. ಈಗ ಮಹಿಳೆಯರ ವಿಚಾರದಲ್ಲಿ ಪೈಪೋಟಿ ನಡೀತಾ ಇದೆ. ಯಾರಿಗೆ ಅವಕಾಶ ಮಾಡಿಕೊಡ್ತಾರೆ ಡಿಕೆ ಶಿವಕುಮಾರ್? ಕಾದ್ ನೋಡಬೇಕು. ರೂಪಕಲಾ ಶಶಿಧರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ KH ಮುನಿಯಪ್ಪ ಮಗಳಿಗೆ ಅವಕಾಶ ಮಾಡಿಕೊಟ್ರು ಓಕೆ ಅನ್ನುವಂಥ ನಿಟ್ಟಿನಲ್ಲಿ ಇದ್ರು. ಬಟ್ KH ಮುನಿಯಪ್ಪಗೆ ಈಗಾಗಲೇ ಸಚಿವ ಸ್ಥಾನ ಸಿಕ್ಕಿದೆ. ಅವರು ಬೇಸರಗೊಂಡಿದ್ರು. ಬಟ್ ಆ ನಂತರ ಹೈಕಮಾಂಡ್ ಅದ್ರ ಜೊತೆ ಮಾತನಾಡಿ ಅದನ್ನು ಬಗೆಹರಿಸುವಂಥ ಕೆಲಸ ಮಾಡಿದೆ. ಅವಕಾಶ ಸಿಕ್ಕಿದೆ KH ಮುನಿಯಪ್ಪ. ಹಾಗಾಗಿ ರೂಪಕಲಾ ಶಶಿಧರ್ಗೆ ಡೌಟು ಅಂತ ಹೇಳ್ಬೋದು. ತಂದೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಬರ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಮುನ್ನೆಲೆಗೆ ಇರುವಂಥದ್ದು. ಡಿಕೆ ಶಿವಕುಮಾರ್ ಏನು ನಿರ್ಧಾರ ತೆಗೆದುಕೊಳ್ತಾರೆ? ನೂತನ ಸಿಎಂ. ಖನೀಜ್ ಫಾತಿಮಾ ಕಲಬುರಗಿ ಉತ್ತರ. ನೈನಾ ಮೋಠಮ್ಮ ಇದ್ದಾರೆ ಮೂಡಿಗೆರೆ. ಉಮಾಶ್ರೀ ಪರಿಷತ್ ಸದಸ್ಯೆ.